ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಧಿ ಸ್ಟೋರೀಸ್. ನಾನು ನಿಮ್ಮ ದಿವ್ಯಾ ಗೌಡ. ಇವತ್ತು ಈ ಹಲಸಿನಿಂದ ಕಬಾಬ್ ಮಾಡೋಣ ಅಂತ ನಮ್ಮ ಮರದಲ್ಲೇ ಬಿಟ್ಟಿತ್ತು. ಸೊ ಹಲಸಿನ ಕಿತ್ಕೊಂಡಿದ್ದೀನಿ, ಕಬಾಬ್ ಮಾಡೋಣ. ಫಸ್ಟ್ ಟೈಮ್, ನಾನು ಯಾವತ್ತೂ ಮಾಡಿಲ್ಲ. ಇವತ್ತು ಮಾಡಿ ನೋಡಬೇಕು ಹೆಂಗಿರುತ್ತೆ ಏನು ಅಂತ. ಐ ಆಮ್ ಎಕ್ಸೈಟೆಡ್ ಟು ಸಿ. ಏನು ಮಾಡ್ತಿದ್ಯಾ? ಹೆಂಗೆ ಹಂಗಲ್ಲ, ಚೆಕ್ ಬೇಕು. ಚೆಕ್ಕೆ ಆಮೇಲೆ ಇದು ಸ್ವಲ್ಪ ನೋಡಿ, ಇದೇನಿದೆ ಇದು ಶೋಕ್ ಅಷ್ಟೇ. ವಿಡಿಯೋ ಮಾಡುವಾಗ ಸುಮ್ಮನೆ ಹಿಂಗೆ ತೋರಿಸೋದು, ಆಮೇಲೆ ಬೇರೆ ಕಟ್ ಮಾಡೋದು. ಏನಿಲ್ಲ, ನಾನು ಅದರಲ್ಲೇ ಕಟ್ ಮಾಡಿರೋದು. ಮೇಲಿಂದ ಬರಬೇಕು. ನೀನೇ ಸಿಕ್ಸಿದ್ಯಲ್ಲ, ಹಂಗೆ ಸಿಕ್ಸಿ. ಪಾ ಕೊಡಿಲಿ ತೋರಿಸ್ತೀನಿ ಮರೆಯ. ಒತ್ತಿ ಕಟ್ ಮಾಡು, ಬರುತ್ತೆ. ಆಲ್ರೆಡಿ ಕೆರ್ಕಾಯಿ ಥರ ಇರಲಿಲ್ಲ, ಇದು ಆಲ್ರೆಡಿ ಬೀಜ ಬಂದುಬಿಟ್ಟಿತ್ತು, ಹಾಗಾಗಿ ವೇಸ್ಟ್ ಆಗುತ್ತಿದೆ ಇವಾಗ. ಸೊ ಇದ್ರಲ್ಲಿ ಮಾಡಕ್ಕೆ ಬರಲ್ಲ. ಬಸ್ ಸಾಂಬಾರೆಲ್ಲ ಮಾಡ್ತಾರೆ ಇದರಲ್ಲಿ. ಬಸ್ ಸಾಂಬಾರು ಮಾಡೋಣ ಅಂತ ಪ್ಲಾನ್ ಮಾಡಿದ್ರು. ಅದ್ಯಾಕೆ ಬಸ್ ಸಾಂಬಾರು ಈಗ ಲಾರಿ ಸಾಂಬಾರು ಮಾಡ್ತಾ ಇದ್ದಾರೆ. ಅದರಲ್ಲಿ ಆ ಬಸ್ಸಾರು ಅವನಿಗೆ ಖುಷಿ. ಯಾರು ನಗ್ತಿದ್ದಾರೆ? ನರಿ ಎಲ್ಲಿದ್ಯಪ್ಪ? ಯಾರಿಗೂ ಕಾಣಿಸ್ತೀರ ನರಿ? ನಿನಗೆ ಕಾಣಿಸಿದ್ಯಾ? ಇದಿಷ್ಟು ಒಂದು ಸ್ವಲ್ಪ ಒಂದರಲ್ಲಿ ಎರಡೆರಡು ಮಾಡ್ಕೋತಾ ಇದೀವಿ, ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದೀವಿ. ನೋಡಿ ಇದು ಹೆಂಗೆ ರೆಡ್ ಆಗಿಬಿಟ್ಟಿದೆ ಕಟ್ ಮಾಡಾದ್ಮೇಲೆ. ಒಂಥರ ಕಲರೇ ಚೇಂಜ್ ಆಗಿದೆ. ಬದನೆಕಾಯಿ ಕಟ್ ಮಾಡಿದ್ಮೇಲೆ ಹೆಂಗೆ ಕಲರ್ ಚೇಂಜ್ ಆಗುತ್ತಾ ಹಂಗೆ ಬದನೆಕಾಯಿ, ಆಲೂಗೆಡ್ಡೆ ಹಿಂಗೆ ಅದು ಅನ್ಸೋದೇ ಇಲ್ಲ ಆಲೂಗೆಡ್ಡೆ ಅಂತ. ಹಲಸಿನ ಅಂತ ಅನ್ಸೋದೇ ಇಲ್ಲ. ಇದು ಹಲಸಿನ ಹಣ್ಣು, ಹಲಸಿನ ಹಣ್ಣು ಥರ ಆಗಿದೆ. ಇದನ್ನ ನೀರಲ್ಲಿ ಹಾಕಿ ತೊಳಿಬೇಕು. ತೊಳೆಯುವ ದಂಟು ಉಂಟಲ್ಲ, ದಂಟನ್ನು ನೀರಿಗೆ ಹಾಕಿ ತೊಳೆಯುವ. ಗಸ 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 ತೊಳೆಯುವ. ಇದು ತೊಳೆದ ತಕ್ಷಣ ನೀರಿಗೆ ಹಾಕ್ಬೇಕಿತ್ತು, ನಾವು ಮರೆತು ಬಿಟ್ಟು. ತೊಳೆದ ತಕ್ಷಣ ನೀರಿಗೆ ಹಾಕ್ಬೇಕಿತ್ತು, ತೊಳೆದ ತಕ್ಷಣ ಅಲ್ಲ. ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ಬೇಕಿತ್ತು. ಸ್ವಲ್ಪ ಅವಾಗ ಕಪ್ ಆಗ್ತಿರ್ಲಿಲ್ಲ ಅಲ್ಲೇ ನಮ್ಮ ಈ ಥರ ಕಲರ್ ಬೆಳಗಾಗುತ್ತೆ. ಏನಿತ್ತು ಅಲ್ಲಮ್ಮ, ಇವಾಗ ನೀರು ಹಾಕಿ ಬೇಯಿಸ್ತೀವಲ್ಲ, ಸರಿ ಹೋಗುತ್ತೆ. ಉಪ್ಪು ಹಾಕಿ ಅರಿಶಿನ ಹಾಕಿ ಬೇಯಿಸ್ತೀವಲ್ಲ. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಇದನ್ನು ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. 3 ವಿಷಲು ಬೇಕಾಗಲ್ಲ, ಒಂದು 2 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು, ಬೇಗ ಬೆಂದೋಗ್ಬಿಡುತ್ತೆ. ಸೊ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಮಧ್ಯಾಹ್ನ ಟೈಮ್ ಆಗಿತ್ತು, ಅಷ್ಟರಲ್ಲಿ ಇವಾಗ ಊಟ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಮ್ಮ ಮತ್ತೆ ಏನು ಸ್ಪೆಷಲಾಗಿ ದೋಸೆ ಮಾಡಿತ್ತು. ಇದಕ್ಕೆಲ್ಲ ಆನಿಯನ್ನು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಓವರ್ ಆ್ಯಕ್ಟಿಂಗ್ ಮಾಡಬೇಡಿ. ನಡೀರಿ ತಿನ್ನೋಣ. ಊಟ ಮಾಡೋಷ್ಟರಲ್ಲಿ ಕುಕ್ಕರ್ ಕೂಡ ಬಿಟ್ಟಿತ್ತು. ಇವಾಗ ನೋಡಿ ಸಾಫ್ಟಾಗಿ ಬೆಂದಿದೆ ಅಂದರೆ ಜಸ್ಟ್ 1 or 2 ವಿಷಲಲ್ಲೇ ಬೆಂದೋಗ್ಬಿಡುತ್ತೆ. ಇದನ್ನು ಇವಾಗ ನೀರು ಸಪ್ರೇಟ್ ಮಾಡಿ. ಸೊ ಇವಾಗ ನಾನು ಇದನ್ನು ನೀರೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಕಲರ್ ನೋಡಿ ಹೆಂಗೆ ಚೇಂಜ್ ಆಗಿದೆ. ಇದು ನಾವು ಕಟ್ ಮಾಡಬೇಕಾದ್ರೇ ಆಲ್ರೆಡಿ ಈ ಥರ ಒಂಥರ ಕಲರ್ ಆಗಿಬಿಟ್ಟಿತ್ತು. ಇವಾಗ ಇದಕ್ಕೆ ನಾವು ಕಬಾಬ್ಗೆ ಏನೆಲ್ಲ ಹಾಕೋತೀವಲ್ಲ ಅದೇ ಥರ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕೋದು. ಫಸ್ಟು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನ್ ಹಾಕ್ಕೋಬೇಕು ಕಾರ್ನ್ಫ್ಲೋರು, ನಾನು ತೊಗೊಂಡಿರೋ ಕ್ವಾಂಟಿಟಿಗೆ. ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಏನು ಇದು ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಗರಂ ಮಸಾಲೆನ. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ ಗರಂ ಮಸಾಲೆ. ಅದಾದಮೇಲೆ ನೆಕ್ಸ್ಟು ಖಾರದ ಪುಡಿ. ಕಲರ್ ಬೇಕಂದರೆ ಸ್ವಲ್ಪ ಕೆಂಪು ಕಲರ್ದು ರೆಡ್ ಚಿಲ್ಲಿ ಪೌಡರ್ ಹಾಕಿ
ನೆಕ್ಸ್ಟು ಮೈದಾ ಹಿಟ್ಟು 1 ಸ್ಪೂನ್ ಮೈದಾ ಹಿಟ್ಟು ತಗೋತಾ ಇದ್ದೀನಿ. ಇದನ್ನು ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ ಅಂತ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಾಸ್ಟಿಗೆ ಮೊಸರು ಹಾಕೋತಾ ಇದ್ದೀನಿ. ಮೊಸರು ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಕಬಾಬ್ಗೆ ಕಲಸೋಕ್ಕೆ ಆ ಥರ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ನಿಂಬೆಹಣ್ಣು ಹಾಕಿ ಇವಾಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಚೆನ್ನಾಗೆಲ್ಲ ಅಂದರೆ ಮ್ಯಾರಿನೇಟ್ ಮಾಡಬೇಕಲ್ಲ, ಮುಂಚೆನೇ ಮ್ಯಾರಿನೇಟ್ ಮಾಡಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರು ಇಡಬೇಕು. ಸೊ ನೆಕ್ಸ್ಟ್ ಲಾಸ್ಟಲ್ಲಿ ನಾನು ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕಲಿಸ್ಕೋಬೇಕು. ನಾನು ಈ ರೀತಿ ಕಲಿಸ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಹಲಸಿನಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಅಂದರೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಟ್ಕೋಬೇಕು. ಹಾಫ್ ಆನ್ ಅವರ್ ಆದರೂ ಫ್ರಿಜ್ಜಲ್ಲಾದರೂ ಇಡಿ, ಇಲ್ಲ ಓಪನ್ ಆಗಿ ಹೊರಗಡೆ ಆದರೂ ಇಡಬೇಕು. ಚೆನ್ನಾಗಿ ಮ್ಯಾರಿನೇಟ್ ಆದರೆ ಒಳಗಡೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕರ್ದಾದ್ಮೇಲೆ. ಸೊ ನೋಡಿ ಈ ಥರ ಇದೆ. ನಾನು ಹಾಫ್ ಆನ್ ಅವರ್ ಬಿಟ್ಟಾದಮೇಲೆ ಇದು ಅಂದರೆ ನಾನು ಸ್ವಲ್ಪ ತಿಕ್ಕಾಗಿ ಕಲಿಸ್ಕೊಂಡಿದ್ದೆ, ಸೊ ಅದು ಈ ಥರ ಕಾಣಿಸ್ತಾ ಇದೆ. ಇದನ್ನು ನಾವು ಯಾವ ರೀತಿ ಚಿಕನ್ ಕಬಾಬ್ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಕರ್ಕೊಳ್ಳೋದಷ್ಟೇ ಎಣ್ಣೆಗೆ. ಅಂದರೆ ಅದು ಇದನ್ನು ಸ್ವಲ್ಪ ಬೇಗ ತೆಗಿಬೇಕು, ಯಾಕಂದರೆ ಆಲ್ರೆಡಿ ನಾವು ಆಫ್ ಬಾಯ್ಲ್ ಮಾಡಿರ್ತೀವಲ್ಲ. ಸೊ ಹಾಗಾಗಿ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ. ಸೊ ಇವಾಗ ಸಂಜೆ ಆಗಿದೆ, ಒಂದು 6 ಗಂಟೆ ಆಗಿದೆ. ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಎಲ್ಲ ಹೊರಗಡೆ ಹೋಗಿದ್ರು, ಅವರು ಬಂದರು. ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ಅಂತ ಇದೇ ಟೈಮಲ್ಲಿ ನಾವು ಮಾಡ್ತಾಯಿದ್ದೀವಿ. ನಮ್ಮ ಅತ್ತೆನೂ ತಿಂದು ಟೇಸ್ಟ್ ಮಾಡ್ತಿದ್ದಾರೆ. ನಾವು ಏರಿಯಲ್ಲಿ ಹೋಗಿ ಎಲ್ಲ ಬ್ಲಡ್ ತೆಗೆದು ಕುಡಿದು ಚೆಕ್ ಮಾಡಿರೋ ಎಣ್ಣೆಗೆ ಹಾಕಿ ನೋಡ್ಕೊಂಡು ಕರೋದು ಚೆನ್ನಾಗಿತ್ತು ಅನ್ಸುತ್ತೆ. ರಿಯಾಲಿಟಿ ಚೆಕ್. ಸತ್ಯವಾಗ್ಲೂ ಒಂಥರ ಫಿಶ್ ಕಬಾಬ್ ತರ ಇದೆ. ಹೌದು, ಅದಂತೂ ಸದ್ಯ. ನಿಜವಾಗ್ಲೂ ಅಂದ್ರೆ ಫಸ್ಟ್ ಟೈಮ್ ಮಾಡಿರೋದಲ್ವಾ ನಮ್ಮ ಮನೇಲೂ. ಅದನ್ನ ಹೇಳು ಅಂತ ಕೇಳ್ತಾ ಇರೋದು ನಾನು. ನೀವು ಎಷ್ಟು ಜಾಸ್ತಿ ನಾನು ಸಕ್ಕತ್ತಾಗಿರುತ್ತೆ ಹೊಸದಾಗಿ ಅಂತ ಹೇಳ್ಬಿಟ್ಟು ದೊಡ್ಡ ಕಾಯೆಲ್ಲ ಕಿತ್ಕೊಂಡು ಮಾಡಕ್ ಹೋಗ್ಬಿಡಿ. ಚಿಕ್ಕ ಕಾಯಿ ಕಿತ್ಕೊಂಡು ಅದ್ರಲ್ಲಿ ಅರ್ಧ ಮಾಡಿ ಒಬ್ಬೊಬ್ರು 4 ಪೀಸ್ ತಿನ್ಬೋದು. ಅದಕ್ಕೆ ಮೇಲೆ ಅಂದ್ರೆ ಬೋರ್ ಹೊಡಿಯುತ್ತೆ. ಫಿಶ್ ತಿನ್ನಂಗೆ ಆಗುತ್ತೆ. ಸ್ಟಾರ್ಟಿಂಗ್ ಫಸ್ಟ್ ಪೀಸು, ಸೆಕೆಂಡ್ ಪೀಸು ಫಿಶ್ ತಿನ್ನಂಗೆ ಆಗುತ್ತೆ, ಮತ್ತೆ ಥರ್ಡ್ ಪೀಸು ಮತ್ತೆ ಒಂದು ಫಿಶ್ ತಿನ್ನಂಗೆ ಆಗುತ್ತೆ, 4th ಪೀಸು ಮತ್ತೆ ಫಿಶ್ ತಿನ್ನಂಗೆ ಆಗುತ್ತೆ, 5th ಪೀಸ್ ಇದೆಯಲ್ಲ ನಾವ್ ಏನ್ ತಿಂತಾ ಇದೀವಿ ಅಂತ ಮರ್ತೋಗುತ್ತೆ. ಅದಕ್ಕೆ 4 ಪೀಸ್ ತಿನ್ನಿ. ತುಂಬಾ ಜಾಸ್ತಿ ಜನ ಇದ್ರೆ ಒಂದ್ ಚಿಕ್ಕ ಕಾಯಿ ಕಿತ್ತು ಒಂದ್ ಮಾಡ್ಕೋಬಹುದು. ಕಾಯಿ ಇದ್ರೆ ಮನೆ ತುಂಬಾ ಎಲ್ಲರೂ ತಿನ್ಬಹುದು. ಆನೆಸ್ಟ್ ರಿವ್ಯೂ. ನಾವು ಅಂದ್ರೆ ಸೂಪರ್ ಆಗಿದೆ ಅಂತೆಲ್ಲ ಪುಂಗಬಾರ್ದು, ಬೇರೆಯವ್ರ ಪಾಪ ಒಂದ್ ಕಾಯೆಲ್ಲ ವೇಸ್ಟ್ ಮಾಡ್ಕೋಬಾರ್ದು. ನೋಡಿ ಹಂಗೆ ಹಂಗೆ ತುಂಬಿ ಫ್ರಿಡ್ಜ್ ಇಲ್ಲೋ ನಮ್ ಕಾವ್ಯ ಕಬಾಬ್ ತಿಂತಾಳೆ ಅಲ್ವಾ ಕಾವ್ಯಕ್ಕ? ಕ್ಯಾಮ್ರಾಮನ್ ಕಾವ್ಯಕ್ಕೆ ಜೈ. ನಾವು ಕೂಡ ವಿಡಿಯೋದಲ್ಲಿ ನೋಡಿ ಮಾಡ್ತಾ ಇರೋದು. ನಮ್ಗೇನಿದೇನು ಗೊತ್ತಿರ್ಲಿಲ್ಲ ರೆಸಿಪಿ, ಇದನ್ನ ತಿಂತಾರ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಈ ತರ ಕಬಾಬ್ ಮಾಡ್ಬೋದು ಅಂತ ಗೊತ್ತಾದ್ಮೇಲೆ ಇದನ್ನ ನಾವು ಟ್ರೈ ಮಾಡೋಣ ಅಂತ ಮಾಡಿದ್ದು. ಅವ್ರು ಬೇರೆಯವ್ರ ಕಡೆ ಎಲ್ಲ ಎಷ್ಟೆಷ್ಟು ತಿಂತಾರೋ ಇದನ್ನ ನಮ್ಗೆ ಗೊತ್ತಿಲ್ಲ. ಜಾಸ್ತಿ ಇಷ್ಟಪಟ್ಟು ತಿನ್ಬೋದೇನೋ. ನಮ್ಮ ಕಡೆ ಒಂದೊಂದು ನಮಗೆ ಅಷ್ಟೇ. ಅನ್ಸಲ್ಲ, ಒಳಗಡೆ ಸಪ್ಪೆ ಸಪ್ಪೆ ಅನ್ಸ್ತೈತೆ. ಹಾಗಾಗಿ ಜಾಸ್ತಿ ಓಡಲ್ಲ, ನಮ್ಗಳಿಗೆ ಓಡ್ತಾ ಇಲ್ಲ ಅಷ್ಟೇನೆ. ಬೇರೆಯವ್ರಿಗೆಲ್ಲ ಹೆಂಗೆ ಅನಿಸ್ತೈತ. ಮೀನ್ ನಿನ್ಗೆ ಮೀನು ಇಷ್ಟ ತಾನೆ? ಮೀನ್ ಥರನೇ ಐತೆ. ಸೊ ಆನೆಸ್ಟ್ ರಿವ್ಯೂ ಕೊಟ್ಟಿದ್ದೀವಿ. ಸೊ ಯಾರು ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗ್ಬಿಡ್ರಿ ಆಯಿತಾ, ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಓಕೆ
ಅಂತ ಹೇಳ್ಬೋದು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಕಬಾಬ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಜಸ್ಟ್ ಟ್ರೈ ಮಾಡಿ ಅಷ್ಟೇ. ಟ್ರೈ ಮಾಡಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋಕ್ಕೆ ಹೋಗಬೇಡಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್.